ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೇಲಿ ಅಂದರೆ ನಮ್ಮ ಅಮ್ಮನ ಮನೇಲಿ ಗಣೇಶನ ಹಬ್ಬ ಮಾಡ್ತಾಯಿದ್ದೀವಿ. ನಾವು ಗಣಪತಿ ಹಬ್ಬದ ದಿನವೇ ಮಾಡೋದಿಲ್ಲ, ಯಾಕೆಂದರೆ ಗಣಪತಿ ಮಾರೋದ್ರಿಂದ ಹಬ್ಬ ಆಗಿ 3-4 ಡೇಸ್ಗೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋದು ಮನೇಲಿ. ಅಂದರೆ ಇವಾಗ ನಮ್ಮ ರಿಲೇಟಿವ್ಸಲ್ಲಿ ಯಾರೆಲ್ಲ ಗಣಪತಿ ಮಾರ್ತಾರೆ ಅವರೆಲ್ಲರೂ ಇದೇ ಥರ 3-4 ಡೇಸ್ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಹಬ್ಬ ಮಾಡೋದು. ಸೊ ಇವತ್ತು ನಮ್ಮ ಮನೇಲಿ ಇವಾಗ ನಮ್ಮಮ್ಮ ಸ್ನಾನ ಮಾಡಿ ಗಂಗೆ ಪೂಜೆ ಮಾಡಿ ಹೊಸ್ನೀರು ತೊಗೋತಾ ಇದ್ದೀವಿ. ಹೊಸ್ನೀರು ತಗೊಂಡು ಮನೆಗೆಲ್ಲ ಹಾಕಿ ಅದಾದಮೇಲೆ ಹಬ್ಬನ ಸ್ಟಾರ್ಟ್ ಮಾಡ್ತೀವಿ ನಾವು. ಹಬ್ಬ ಅಡುಗೆಗೆ ಅಂತೇಳಿ ಮಾರ್ಕೆಟ್ಗೆ ಹೋಗಿ ಸಾಮಾನೆಲ್ಲ ಅಂದರೆ ತರಕಾರಿ ಏನೆಲ್ಲ ಬೇಕೋ ಅದನ್ನೆಲ್ಲ ತಂದಿದೆ. ಇದು ನಮ್ಮ ಮನೆ ದೇವ್ರ ಮನೆ. ಸೊ ನಾವು ದೇವ್ರ ಮನೇಲಿ ಇಷ್ಟು ಫೋಟೋಸು ಮತ್ತು ಇಷ್ಟು ದೇವ್ರ ಸಾಮಾನು ಅಂತ ಇದೆ. ಅಲ್ಲಿಗೆ 3 ಸ್ಟೆಪ್ಸ್ ಇರೋದ್ರಿಂದ ನಾವು ನೀಟಾಗಿ ಎಲ್ಲನೂ ಜೋಡಿಸ್ಕೊಂಡಿದ್ದೀವಿ. ಅಮ್ಮ ಇವಾಗ ಬೆಳಗ್ಗೆ ತಿಂಡಿಗೆ ಅಂತೇಳಿ ಹುಳಿಯನ್ನು ಮಾಡ್ತಾಯಿತ್ತು. ನಾವಿನ್ನು ಎಲ್ಲರೂ ಅಂದರೆ ನಾನು, ಅಮ್ಮ, ಅಪ್ಪ 3 ಜನ ಇದ್ದಿದ್ದು. ಸೊ ಇಷ್ಟು ಜನಕ್ಕೆ ಮಾತ್ರ ನಮ್ಮಮ್ಮ ತಿಂಡಿ ಮಾಡ್ತಾಯಿತ್ತು, ಹುಳಿಯನ್ನು ಮಾಡ್ತಾಯಿದೆ. ತಿಂಡಿ ಎಲ್ಲ ತಿಂದಾದಮೇಲೆ ಮತ್ತೆ ಇವಾಗ ನಮ್ಮಮ್ಮ ಮಧ್ಯಾಹ್ನದ ಅಡುಗೆಗೆ ಅಂದರೆ ಎಲ್ಲರೂ ಮಧ್ಯಾಹ್ನನೇ ಕರೆದಿದ್ವಿ ನಾವು ಊಟಕ್ಕೆ. ಸೊ ಹಾಗಾಗಿ ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನುಗ್ಗೆಕಾಯಿ ಬೇಳೆ ಸಾಂಬಾರು, ಕಾಯಿ ಹಾಲು, ಶಾವಿಗೆ ಮತ್ತು ಪಲ್ಯ ಮಾಡಿತ್ತು, ಕೋಸುಂಬರಿ, ಅನ್ನ ಸಾಂಬಾರೆಲ್ಲ ಮಾಡಿ, ಜೊತೆಗೆ ಬಾಳೆಕಾಯ್ದು ಗೊಜ್ಜು ಮಾಡಿತ್ತು. ಅದಂತೂ ತುಂಬ ಚೆನ್ನಾಗಿತ್ತು. ಇವಾಗ ಇದು ದೇವ್ರ ಮನೆಗೆ ನಾನು ಸ್ನಾನ ಮಾಡಿಕೊಂಡು ಹೂ ಎಲ್ಲ ಮುಡಿಸ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಎಲ್ಲ ದೇವ್ರ ಫೋಟೋಗಳಿಗೆ ಮತ್ತು ವಿಗ್ರಹಗಳು ಮತ್ತು ಇದು ಶನಿ ದೇವ್ರ ಬುಕ್ ಇತ್ತು ನಮ್ಮ ಮನೇಲಿ, ಅದ್ರದ್ದು ಬ್ಯಾಗ್ ಅದು. ಸೊ ಎಲ್ಲ ಫೋಟೋಗಳಿಗೆ, ವಿಗ್ರಹಗಳಿಗೆ, ಜೋಳಿಗೆ ಮತ್ತು ಬೆತ್ತ ಎಲ್ಲದಕ್ಕೂ ಹೂನ ಮುಡಿಸ್ತಾ ಇದ್ದೆ. ನಮ್ಮ ಮನೇಲಿ ಸಿದ್ದಪ್ಪಾಜಿನ ದೇವ್ರಿರೋದ್ರಿಂದ ಸಿದ್ದಪ್ಪಾಜಿ ಫೋಟೋ ಇದೆ. ಇದು ನನ್ನ ಮದುವೆಗೆ ಕೊಟ್ಟಿದ್ದ ಗಿಫ್ಟು, ರಾಘವೇಂದ್ರ ಸ್ವಾಮಿ ಫೋಟೋ. ಇದು ನಮ್ಮ ತಾತನ ಮನೆ ಹೆಣ್ಣು ದೇವರು ಗುಡ್ದಮ್ಮ ಅಂತ ಹೇಳಿ ಕೊಳ್ಳೇಗಾಲದಲ್ಲಿ ಈ ದೇವಸ್ಥಾನ ಇರೋದು. ನಮ್ಮ ಮನೇಲಿ ಕಳಶನ ನಾವು ಈ ಥರ ಕಾಯಿಗೆ ವಿಭೂತಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಹಾಕಿ ಸಪ್ರೇಟ್ ತಾಳಿ ಹಾಕಿ ಇಟ್ಟಿರ್ತೀವಿ. ಇದು ಸಿದ್ದಪ್ಪಾಜಿದು ವಿಗ್ರಹ, ನಮ್ಮ ಮನೆ ದೇವರು ಸಿದ್ದಪ್ಪಾಜಿ. ಮತ್ತು ಇದು ಗಣೇಶನ ವಿಗ್ರಹ. ಇದು ಲಕ್ಷ್ಮೀದಿದೆಯಲ್ಲ, ಇದು ನಾನು ಆಫೀಸಲ್ಲಿ ಕೆಲಸ ಮಾಡಬೇಕಿದ್ರೆ ಗಿಫ್ಟ್ ಅಂತ ಕೊಟ್ಟಿದ್ದು. ಮತ್ತು ಇದು ಗಣೇಶ ನನ್ನ ಮದುವೆಗೆ ಗಿಫ್ಟ್ ಅಂತ ಬಂದಿದ್ದು. ಇದು ನಮ್ಮ ಅಪ್ಪಂದು ಗುಡ್ಡಪ್ಪ ಆಗಿರೋದ್ರಿಂದ ಅದನ್ನು ಮಡಿಕೊಂಡಿರೋದು ನಾವು, ಜಾಗಟೆ ಅಂತಾರೆ. ಮತ್ತು ಹೊಸ್ನೀರು ತಂದಿದ್ವಲ್ಲ ಅದ್ರದ್ದು ಬಿಂದಿಗೆ ಮತ್ತು ದೀಪಗಳೆಲ್ಲ ಇಟ್ಕೊಂಡಿದ್ದೀವಿ ನಾವು. ಮತ್ತು ಒಂದು ವಿಭೂತಿನ ನಾವು ಕಳಶದ ಮುಂದೆ ಯಾವಾಗಲೂ ಇಡ್ತೀವಿ. ಆ ಕಡೆ ಈ ಕಡೆ ಅರಿಶಿನ ಕುಂಕುಮ ಮತ್ತು ಹಸು ಕರು ಇರೋದು ನನಗೆ ಗಿಫ್ಟ್ ಬಂದಿದ್ದು, ಅದನ್ನು ಇಟ್ಕೊಂಡಿದ್ದೀವಿ. ಈ ಬ್ಯಾಗಲ್ಲಿ ಶನಿದೇವ್ರ ಬುಕ್ ಇರೋದು, ಅದಕ್ಕೆ ಆ ಬ್ಯಾಗ್ನ ಯಾವಾಗಲೂ ದೇವ್ರ ಮನೆಯಲ್ಲೇ ಇಟ್ಟಿರ್ತೀವಿ. ಮತ್ತು ಇವಾಗ ಎಲ್ಲ ಫೋಟೋಗಳಿಗೆ, ಜೋಳಿಗೆಗಳಿಗೆ ಎಲ್ಲದಕ್ಕೂ ಹೂ ಮುಡಿಸಿ ಎಲ್ಲನೂ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೆ. ಯಾಕೆಂದರೆ ಎಲ್ಲರಿಗೂ ಮಧ್ಯಾಹ್ನನೇ ಊಟಕ್ಕೆ ಬರೋದಕ್ಕೆ ಹೇಳಿದ್ರಿಂದ ಎಲ್ಲ ಮಧ್ಯಾಹ್ನಕ್ಕೆ ಕರೆಕ್ಟಾಗಿ 1 ಗಂಟೆಗೆ ಅಡುಗೆ ಆಗಬೇಕಂತ ಬೇಗನೆ ಕೆಲಸನ ಶುರು ಮಾಡಿ ಎಲ್ಲನೂ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ ಅಂತೇಳಿ ನಾನು ಹೂ ಮುಡಿಸ್ತಾ ಇದ್ದೆ. ಇವಾಗ ಎಡೆಗೆ ಅಂತೇಳಿ ನಾವು ಶಾವಿಗೆನ ಹೊತ್ತುತ್ತಾ ಇದ್ದೀವಿ. ಅಂದರೆ ಇವನು ನಮ್ಮ ಚಿಕ್ಕಮ್ಮನ ಮಗ, ಇವನು ಬಂದು ಒತ್ಕೊಡ್ತಾ ಇದ್ದ ಕಾಲೇಜಿಂದ ಆವಾಗ ತಾನೇ ಬಂದಾಗ ಶಾವಿಗೆ ಎಲ್ಲ ಒತ್ತಬೇಕು ಬೇಗ. ನಾನು ಪೂಜೆ ಮಾಡೋದಕ್ಕೆ ಹೋಗಿದ್ದೆ, ಈಚೆ ಗಣಪತಿಗೆಲ್ಲ ರೆಡಿ ಮಾಡೋದಕ್ಕೆ ನಾನು ಅಪ್ಪ ಇಬ್ಬರು ಸೇರಿ ರೆಡಿ ಮಾಡ್ತಿದ್ವಿ. ಅಮ್ಮನಿಗೆ ಇವನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದ, ಬಂದು ಶಾವಿಗೆ ಎಲ್ಲ ಒತ್ಕೊಡ್ತಿದ್ದ. ತುಂಬ ಶಾವಿಗೆ ಮಾಡಿದ್ವಿ, ಯಾಕೆಂದರೆ ಎಲ್ಲರಿಗೂ ಬರೋದಕ್ಕೆ ಹೇಳಿದ್ವಲ್ಲ, ಹಾಗಾಗಿ ಜಾಸ್ತಿನೇ ಶಾವಿಗೆನ ಮಾಡಿದ್ವಿ. ನಮ್ಮ ಮನೇಲಿ ಅಪ್ಪ ನಾನು ಇಬ್ಬರೂ ಸೇರಿ ಗಣಪತಿನ ರೆಡಿ ಮಾಡ್ತಿದ್ವಿ. ಅಂದರೆ ಸ್ಕ್ರೀನ್ ಎಲ್ಲ ಏನು ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಹಸ್ಬೆಂಡ್ ಮನೇಲಿ ಮಾಡಿರೋ ಅಷ್ಟು ಗ್ರ್ಯಾಂಡಾಗಿ ಮಾಡೋದಕ್ಕಾಗಲಿಲ್ಲ. ಇವಾಗ ಗಣೇಶನ ಮತ್ತು ಗೌರಿನ ಕೂರಿಸಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಚಿಕ್ಕದಾಗಿ ಒಂದು ಟಿಪಾಯಿ ಮೇಲೆ ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕೆ ನಾವು ನೀಟಾಗಿ ಕೂರಿಸಿದ್ವಿ. ಮತ್ತು ಗಣಪತಿ ಹತ್ರನೂ ಮತ್ತು ದೇವ್ರ ಮನೇಲೂ ಈ ಥರ ಎಡೆ ಹಾಕ್ತೀವಿ ನಾವು. ಮನೇಲಿ ಅವತ್ತೊಂದು ದಿನ ಏನೆಲ್ಲ ಅಡುಗೆ ಮಾಡಿರ್ತೀವಿ ಅದಷ್ಟನ್ನು ಹಾಕಿರ್ತೀವಿ. ಬಟ್ ನನ್ನ ಹಸ್ಬೆಂಡ್ ಮನೇಲಿ
ಬರೀ ಶಾವಿಗೆ ಮತ್ತು ಅನ್ನ ಸಾಂಬಾರು ಇಷ್ಟೇ. ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ಇವಾಗ ನಮ್ಮಪ್ಪ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಗಂಧದ ಕಡ್ಡಿಯಿಂದ ಫಸ್ಟ್ ಪೂಜೆ ಮಾಡಿದ್ದು ನಮ್ಮ ಮನೇಲಿ. ಎಲ್ಲ ದೇವ್ರ ಮನೇಲೆಲ್ಲ ರೆಡಿ ಮಾಡಿದ್ವಲ್ಲ ಬೇಗ. ಸೊ ನಾವು ಒಂದು 12:30 ಅಷ್ಟೊತ್ತಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಮನೇಲಿ ಹಬ್ಬಕ್ಕೆ ನಮ್ಮ ಅಪ್ಪನಿಗೆ 2 ಅಕ್ಕಂದಿರಿದ್ದಾರೆ. ಸೊ ಅವ್ರನ್ನ ಕರಿತಾ ಇದ್ವಿ. ಸೊ ಈ ಸಲ ನಮ್ಮ ಮೊದಲನೇ ಅತ್ತೆ ಇಲ್ಲ, 2ನೇ ಅತ್ತೆ ಮಾತ್ರ ಇರೋದು. 2ನೇ ಅತ್ತೆನ ಕರೆದಿದ್ವಿ, ಬಟ್ ಅವ್ರಿಗೆ ತುಂಬ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಅವರೆಲ್ಲರಿಗೂ ಸೀರೆ ಎಲ್ಲ ತಗೊಟ್ಟಾದ್ಮೇಲೆ ನಮ್ಮ ಮನೇಲಿ ನನಗೆ, ನನ್ನ ತಮ್ಮನಿಗೆ, ನಮ್ಮ ಅಮ್ಮನಿಗೆ ಬಟ್ಟೆ ಎಲ್ಲ ತೊಗೊಳೋದು ನಮ್ಮಪ್ಪ. ಫಸ್ಟು ಮನೆ ಹೆಣ್ಮಕ್ಳಿಗೆ ತೆಗಿಬೇಕಂತೇಳಿ ಅವ್ರಿಗೆ ಫಸ್ಟು ಹಬ್ಬದ ದಿನವೇ ತಂದು ಅವ್ರಿಗೆಲ್ಲ ಕೊಟ್ಟಾದ್ಮೇಲೆ ನಮಗೆಲ್ಲ ಬಟ್ಟೆ ತೊಗೊಡ್ತಾ ಇದ್ದಿದ್ದು ವರ್ಷವೂ. ಇವಾಗ ನಮ್ಮ ಮನೆ ಹತ್ರ ಇರೋರೆಲ್ಲರನ್ನೂ ಕರೆದಿದ್ವಿ ನಾವು. ಸೊ ಎಲ್ಲರೂ ಬಂದಿದ್ದರು ಮನೆಗೆ. ಎಲ್ಲ ಊಟ ಮಾಡ್ಕೊಂಡಾದಮೇಲೆ ಎಲ್ಲರೂ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಆಮೇಲೆ ಹೋದರು. ಸೊ ಇವನು ನಮ್ಮ ಮನೆ ಹತ್ರ ಆಂಟಿ ಮೊಮ್ಮಗ, ಅವನು ನನ್ನ ಹಸ್ಬೆಂಡ್ ಜೊತೆಗೆ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದಿದ್ದು. ಅವನು ಅವ್ರ ಜೊತೆ ಎಲ್ಲ ಆಟಾಡ್ಕೊಂಡು ಕೂತಿದ್ದ. ಇವಾಗ ಎಲ್ಲರೂ ಊಟ ಎಲ್ಲ ಆದಮೇಲೆ ಅರಿಶಿನ ಕುಂಕುಮನ ತಗೋತಾ ಇದ್ದಾರೆ. ಪ್ರತಿ ಸಲ ನಾವು ಹಬ್ಬದ ದಿನ ಕೂರಿಸಿ ಗಣಪತಿನ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಕೂರಿಸಿದ್ರೆ ನೈಟೇ ಅಷ್ಟರಲ್ಲೇ ಮುಳುಗಿಸ್ತಿದ್ವಿ. ಸೊ ಈ ಸಲ ನಾವು 3 ದಿನ ತನಕ ಗಣಪತಿನ ಇಟ್ಕೊಂಡಿದ್ವಿ. ಮತ್ತು ಹಬ್ಬನೂ ತುಂಬ ಚೆನ್ನಾಗಿ ಆಯಿತು. ಅಂದರೆ ಸಿಂಪಲ್ ಇದ್ರೂ ಖುಷಿ ಅನ್ನಿಸ್ತು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.